ತಾಯಿಗಿಂತ ಬಂಧು ಇಲ್ಲ, ರಾಯರ ನಂಬಿ ಕೆಟ್ಟೋರಿಲ್ಲ ಅಂತ ಹೇಳೋ ಥರ ರಾಯರನ್ನ ಸಿಕ್ಕಾಪಟ್ಟೆ ನಂಬುವಂಥ ಜೀವ ನಂದು. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. 21 ವಾರಗಳ ಕಾಲದ ನಂಬಿಕೆ, ಸಹನೆ ಹಾಗೂ ಭರವಸೆಯ ಜೊತೆಗೆ ಇವತ್ತು ನಾನು 21 ವಾರದ ವ್ರತನ ಮುಗಿಸ್ತಿದ್ದೀನಿ ರಾಯರದು. ಭಕ್ತಿಗಿಂತ ನಂಬಿಕೆ ದೊಡ್ಡದು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪ್ರತಿ ವಾರನೂ ಸಹ ನಾನು ರಾಯರ ಹತ್ರ ಬಂದು ನನ್ನ ಮನಸ್ಸಲ್ಲಿರೋ ಕಷ್ಟ, ನೋವು ಪ್ರತಿಯೊಂದನ್ನು ಹೇಳ್ಕೊಂಡು ಒಂದು ಚಿಕ್ಕ ಮಗು ಥರ ಹೊರಗಡೆ ಮನಸ್ಸು ತಿಳಿ ಮಾಡ್ಕೊಂಡು ಬರ್ತಿದ್ದೆ. 21 ವಾರನೂ ಕೂಡ ಬೇರೆ ಬೇರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸೇ ತೊಗೊಂತು ನನ್ನ ಲೈಫು, ಅಂದರೆ ಇನ್ ಅ ಗುಡ್ ಟರ್ಮ್ಸ್. ಸೊ ನನಗಂತೂ ಸಿಕ್ಕಾಪಟ್ಟೆ ನಂಬಿಕೆ ಬಂದಿದೆ. ಇವತ್ತು ನಾನು ನಿಮ್ಮೆಲ್ಲರೂ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಇವಾಗ ಒಂದು 3-4 ತಿಂಗಳ ಹಿಂದೆ ನೀವು ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋ ನೋಡಿರ್ತೀರಾ. ನಾನು ರಾಯರಿಗೆ ಹೋಗಿ ಕಾಯಿ ಕಟ್ತೀನಿ ಅನ್ನೋ ವಿಡಿಯೋನ ಮಾಡಿ ಹಾಕಿ ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ನಿಮ್ಗೆ ಹೇಳಿದ್ದೀನಿ. ಲೈಕ್ ಕಾಯಿ ಹೇಗೆ ಕಟ್ಟಬೇಕು, ವ್ರತ ಹೇಗೆ ಮಾಡಬೇಕು, ದೀಪ ಹೇಗೆ ಹಚ್ಚೋದು, ಪ್ರತಿಯೊಂದನ್ನು ನಾನು ಅದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ. ಈಸಿಯಾಗಿ 21 ವೀಕ್ಸ್ ಕಂಪ್ಲೀಟ್ ಆಯಿತು. ಬಟ್ ಕಾಯಿನ ಬಿಚ್ಚೋ ಟೈಮಲ್ಲಿ ಸಿಕ್ಕಾಪಟ್ಟೆ ಅಡೆತಡೆ ಆಯಿತು. ಬಟ್ ಸ್ಟಾರ್ಟಿಂಗಿಗೆ ನಿಮಗೆ ಹೇಳ್ತಾರೆ ಯಾವುದೇ ಅಡೆತಡೆ ಆದರೂ ಪರವಾಗಿಲ್ಲ, 9 ಮಂತ್ಸ್ ಟೈಮಲ್ಲಿ ನೀವು ಯಾವಾಗಾದರೂ 21 ವಾರನ ಕಂಪ್ಲೀಟ್ ಮಾಡ್ಬೋದು ಅಂತ. ಅದೇ ರೀತಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಬೆಸ್ಟ್ ಥಿಂಗ್ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಮಿರಾಕಲ್ ಅಂತ ಹೇಳ್ಬೋದು. ನನಗೆ 21 ವಾರ ನಾನು ಮುಗಿಸಿದ ದಿನ ನನಗೆ ಹೇಗೋ ಗೊತ್ತಿಲ್ಲ ಬಂದು ಮಂತ್ರಾಲಯದ ಪ್ರಸಾದ ನನ್ನ ಹತ್ರ ಬಂದು ಸೇರುತ್ತೆ. ಲೈಕ್ ಆಫೀಸಿಗೆ ಹೊರಟಿರ್ತೀನಿ 21 ವಾರ ಮುಗಿಸ್ಕೊಂಡು ಬಂದು ಕ್ಯಾಬ್ ಡ್ರೈವರ್ ನನಗೆ ಆ್ಯಕ್ಚುಲಿ ತಂದುಕೊಡ್ತಾರೆ ಮಂತ್ರಾಲಯದ ಪ್ರಸಾದ. ನನಗೊಂಥರ ಅದು ಫುಲ್ ಪಾಸಿಟಿವ್ ಎನರ್ಜಿ ಆಯಿತು. ಕಾಯಬೇಕು ಅಷ್ಟೇ, ಕಷ್ಟಗಳಿಗೂ ಸಹ ಕೊನೆ ಇದೆ. ಕಾಯುವಾಗ ರಾಯರಿದ್ದಾಗ ಕಾಡ್ಸೋರು ಎಷ್ಟು ಜನ ಇದ್ರೇನು ರಾಯರಿದ್ರೆ ಸಾಕು. ಸೊ ಅದೇ ರೀತಿಯಾಗಿ ನಿಮ್ಮ ಕಷ್ಟಗಳಿಗೂ ಸಹ ಕೊನೆ ಇದೆ. ಬಂದು ರಾಯರ ದರ್ಶನ ಮಾಡಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ರಾಯರ ಕ್ಷೇತ್ರ ಬಹಳ ವಿಶೇಷ. ಯಾಕೆ ಅಂದರೆ ಇಲ್ಲಿ ಬಂದು ತೆಂಗಿನಕಾಯಿ ಸಂಕಲ್ಪ ಮಾಡಿ ಕಟ್ಟೋದ್ರಿಂದ, ಹಾಗೇನೆ ದೀಪವನ್ನು ಬೆಳಗೋದ್ರಿಂದ ರಾಯರು ಅದೆಂಥದ್ದೇ ಕಷ್ಟ ಇದ್ರೂ ಸಹ ನಿವಾರಣೆ ಮಾಡ್ತಾರೆ ಅನ್ನೋದು ಈ ಕ್ಷೇತ್ರದ ನಂಬಿಕೆ. ಯಜ್ಞಕುಂಡದಲ್ಲಿ ಪೂರ್ಣಾವತಿ ಮಾಡುವ ಸಮಯದಲ್ಲಿ ಮೂಷಿಕ ಹಾಗೆ ಹಯಗ್ರೀವ ದೇವರು ಕಾಣಿಸಿಕೊಂಡ ರಾಯರ ಮಠ ಇದು. ಇಲ್ಲಿ ರಾಯರ ಬೃಂದಾವನದ ಜೊತೆಗೆ ಪಂಚಮುಖಿ ಆಂಜನೇಯ ಹಾಗೂ ಲಕ್ಷ್ಮೀ ನರಸಿಂಹರ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು 21 ವಾರಗಳ ಕಾಲ ಕಾಯಿಯನ್ನು ಕಟ್ತಾರೆ. ನಿಮ್ಮ ಕಷ್ಟ ಎಂಥದ್ದೇ ಇರಲಿ, ಇಲ್ಲಿ ಬಂದು 9, 16 ಅಥವಾ 21 ವಾರಗಳ ಕಾಲ ಕಾಯಿ ಸಂಕಲ್ಪ ಮಾಡಿದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ವೃದ್ಧರು, ಮದುವೆಯಾಗದವರು, ಉದ್ಯೋಗ ಇಲ್ಲದವರು, ವಿದ್ಯಾರ್ಥಿಗಳು, ಮಕ್ಕಳ ಭಾಗ್ಯ, ಈ ರೀತಿಯಾದ ಎಲ್ಲ ಸಮಸ್ಯೆಗೂ ಪರಿಹಾರ ಖಂಡಿತವಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ 21 ವಾರ ಆದಮೇಲೆ ನೀವು ಹೋಮ ಅಥವಾ ಅಭಿಷೇಕ ಮಾಡಿಸ್ಬೋದು. ನಾನು ಅಭಿಷೇಕ ಮಾಡಿಸಿದೆ ಆ್ಯಂಡ್ ನನಗೆ 1001 ರೂಪಾಯಿ ಆಯಿತು ಅಭಿಷೇಕಕ್ಕೆ. ಅಭಿಷೇಕದ ಸ್ಲಿಪ್ನ ಪುರೋಹಿತರ ಹತ್ರ ಕೊಟ್ಟ ಮೇಲೆ ಅಲ್ಲೇ ಕಾಯಿನ ಬಿಚ್ಚಿಸಿ ರಾಯರ ಮುಂದೆ ಕಾಯಿನ ಹುರುಳಿಸ್ತಾರೆ. ಅಭಿಷೇಕ ಮಾಡಿರುವಂತಹ ಪಂಚಾಮೃತನ ನಿಮಗೆ ಕೊಟ್ಟು ರಾಯರ ಪ್ರಸಾದನ ಸಹ ಕೊಡ್ತಾರೆ. ಆ್ಯಂಡ್ ಕೊನೆ ದಿನ ನೀವು ಕಾಯಿ ಬಿಚ್ಚೋ ದಿನ ಬರೀ 3 ರೌಂಡ್ ಹೊಡಿಬೇಕು. ಅಂದರೆ ದೀಪ ಹಿಡ್ಕೊಂಡು 3 ರೌಂಡು, ಕಾಯಿ ಹಿಡ್ಕೊಂಡು 3 ರೌಂಡು, ಹಾಗೆ ಕಾಯಿ ಇಲ್ಲದೆ ಕಂಪ್ಲೀಟ್ ದೇವಸ್ಥಾನನ 3 ರೌಂಡು ಮಾಡಿದ್ರೆ ಅಲ್ಲಿಗೆ ನಿಮ್ಮ 21 ವಾರದ ಕಾಯಿ ಸಂಕಲ್ಪ ಮುಕ್ತಾಯವಾಯಿತು ಅಂತ ಅರ್ಥ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಕಾಯುವಾಗ ರಾಯರಿದ್ದಾಗ ಕಾಡುವ ಕೈ ಎಷ್ಟಿದ್ರೇನು ನಮ್ಮ ಒಂದು ಸಕ್ಸಸ್ಗಾಗಿರ್ಬೋದು ಅಥವಾ ಒಳ್ಳೆತನಕ್ಕಾಗಿರ್ಬೋದು ರಾಯರು ಯಾವಾಗಲೂ ನಮ್ಮ ಬೆನ್ನಿಂದ ನಿಂತಿರ್ತಾರೆ. ಸೊ ನೀವು ರಾಯರನ್ನ ನಂಬಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಹಾಗೂ ಈ ಹೊನ್ನಗನಹಟ್ಟಿಲಿ ಇರುವಂತಹ ಶ್ರೀ ಹೊನ್ನವ ಮಂತ್ರಾಲಯ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ರಾಯರ ಹತ್ರ ಹೇಳ್ಕೊಂಡು ನಿಮ್ಮ ಮನಸ್ಸನ್ನು ತಿಳಿ ಮಾಡ್ಕೊಂಡು ಹೋಗಿ ಅಂತ ಹೇಳೋದ್ರ ಮೂಲಕ ಇವತ್ತು ನನ್ನ ಒಂದು ಕಾಯಿ ಸಂಕಲ್ಪದ 21 ವಾರಗಳ ಕಾಲದ ವ್ರತ ಮುಗಿದಿದೆ. ತುಂಬ ಖುಷಿ ಇದೆ, ಮನಸ್ಸು ತುಂಬ ನಿರಾಳ ಆಗಿದೆ. ಖುಷಿ ಮನಸ್ಸಿಂದ ನಾನು ಅಂದ್ಕೊಂಡಿದ್ದು ಎಲ್ಲ ಆಗಿದೆ. ಸೊ ಅದೇ ಥರ ಖುಷಿಯಿಂದ ಕಾಯಿನ ಇವತ್ತು ರಾಯರಿಗೆ ಸಮರ್ಪಿಸಿದ್ದೀನಿ. ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳೋದ್ರ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ರಾಯರಿದ್ದಾರೆ.